ಇವತ್ತು 2800 ಮೊಟ್ಟೆ ನನಗೆ ಸಂತೆಯಲ್ಲಿ ಮಾರ್ಕೆಟಿಂಗ್ ಆಗ್ತಾ ಇದೆ. ಆಮೇಲೆ ಪ್ರೀ ಬುಕ್ ಕೊಡಿ, ಎಲ್ಲ ಬುಕ್ಕಿಗೆ ಬರೆದು ಹೋಗ್ತಾರೆ. ನನಗೆ ಇಷ್ಟಿಷ್ಟು ಮೊಟ್ಟೆ ಬೇಕು ಅಂತ ರಿಸರ್ವ್ ಮಾಡಿ ಕೊಟ್ಟೋಗೋಷ್ಟು ಮಟ್ಟಿಗೆ ಸಂತೆಗೆ ಒಳ್ಳೆ ಮೊಟ್ಟೆ ಕೊಡ್ತಿದ್ದೀವಿ ಅನ್ನೋದು ಖುಷಿ ನಮಗೂ ಇದೆ. ಪ್ರತಿ ವಾರ ಸಂತೆ ಮುಗಿಸಿ ಮನೆಗೆ ಹೋದಾಗ ಅಕೌಂಟಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ. ಮುಂಚೆ ಎಲ್ಲ ಬ್ಯಾಲೆನ್ಸ್ ನೋಡ್ತಲೇ ಇರಲಿಲ್ಲ. ಕಪಿತ್ತ ಜಂಬೂ ಫಲಸಾರ ಭಕ್ಷಿತ್ಯಂ ಅನ್ನೋದು ಒಂದು ಮಂತ್ರ. ಇದು ನಾವು ಮಾಡಿದ್ದೇನಲ್ಲ. ಕಪಿತ್ತ ಅಂದರೆ ಬೇಲದ ಹಣ್ಣೆ. ಇದು ಅದ್ಭುತ ಔಷಧಿಗಳ ಭಂಡಾರ ಆಗಿರೋದ್ರಿಂದ ಅನೇಕ ಕಾಯಿಲೆಗಳಿಗೆ ಮದ್ದು ಬೇಲದ ಹಣ್ಣು. ಎಲ್ಲ ದೇವರಿಗೂ ಪ್ರಿಯವಾದ ಹಣ್ಣು ಬೇಲದ ಹಣ್ಣು. ಆ ರೂಪಗಳೇ ನೀವು ಅದನ್ನು ಚೆನ್ನಾಗಿ ಉಪಯೋಗ ಮಾಡಿ ಅನ್ನೋ ಒಂದು ಚಿಂತನೆ ಇದೆ. ಇದು ಎಷ್ಟು ದಿನಕ್ಕೆ ಒಂದ್ಸಲ ನಡೆಯುತ್ತೆ? ಪ್ರತಿ ವಾರ ಶನಿವಾರ ಇಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ಸಾಯಂಕಾಲದ 5 ಗಂಟೆವರೆಗೂ ನಡೀತದೆ ತಾಯಿ. ಎಲ್ರಿಗೂ ನಮಸ್ಕಾರ. ಕಲಾ ಮಾಧ್ಯಮಕ್ಕೆ ತಮಗೆಲ್ರಿಗೂ ಸ್ವಾಗತ. ನಾನು ಸವಿತಾ ಅಂತ, ಸವಿತಾ ಪರಂ. ಇವತ್ತು ನಾವು RR ನಗರದಲ್ಲಿದ್ದೇವೆ, ರಾಜರಾಜೇಶ್ವರಿ ನಗರ. ಇಲ್ಲಿ ಇವತ್ತು ಶನಿವಾರ ದಿನ, ಪ್ರತಿ ಶನಿವಾರ ಇಲ್ಲೊಂದು ಸಂತೆ ನಡೆಯುತ್ತಂತೆ. ಹಾಗಾಗಿ ಇವತ್ತು ಆ ಸಂತೆ ಏನು ಅಂತ ಭೇಟಿ ಮಾಡಕ್ಕೆ ಬಂದಿದ್ವಿ. ಈ ಸಂತೆ ಹೆಸರು ರೈತ ಸಂಘದ ರೈತ ಸಂತೆ ಅಂತೇಳಿ. ರೈತ ಸಂಘದ ರೈತ ಸಂತೆ ನೋಡಿ, ರೈತರೇ ಮಾಡ್ತಿರುವಂಥ ಸಂತೆ ಇದು. ಬೇರೆ ಯಾರೋ ಮಧ್ಯವರ್ತಿಗಳು ಅದನ್ನು ರೈತರಿಂದ ಪಡ್ಕೊಂಡು ಅದನ್ನು ಡಬಲ್ ರೇಟಿಂಗ್ ಮಾರುವಂಥದ್ದಲ್ಲ, ರೈತರದ್ದೇ ಆದಂಥ ರೈತ ಸಂತೆ ಇದು. ಹಾಗಾಗಿ ಏನು ವಿಶೇಷ ಇದು, ಕರ್ನಾಟಕದಾದ್ಯಂತ ಬೇರೆ ಬೇರೆ ಊರಿಂದ ಬಂದಂಥ ರೈತರು ಇಲ್ಲಿ ತಮ್ಮ ವಸ್ತುಗಳನ್ನು, ಅಂದರೆ ತಮ್ಮ ತರಕಾರಿ ಆಗಿರ್ಬೋದು, ಕಾಳು ಕಡಿ ಎಲ್ಲ ಐಟಮ್ಸ್ನ ಮಾರ್ತಾರಂತೆ. ಹೇಗೆ ಅಲ್ಲಿಂದ ಬೇರೆ ಬೇರೆ ಊರಿಂದ ಬಂದು ಅದು RR ನಗರದಲ್ಲಿ, ಬೆಂಗಳೂರಲ್ಲಿ ಮಾರ್ತಾರೆ, ಅವ್ರ ಕತೆ ಏನು ಅಂತ ಕೇಳೋಣ. ರೈತ ಸಂಘದ ರೈತ ಸಂತೆಗೆ ತಮಗೆಲ್ರಿಗೂ ಸ್ವಾಗತ, ಬನ್ನಿ. ನಾವು ಬರ್ತಿದ್ದಂಗೆ ನಮಗೆ ನಮ್ಮ ಹುಲಿಕೆರೆ ಸಜ್ಜನ್ ಸರ್ ಸಿಕ್ಕರು, ವಿಶ್ವೇಶ್ವರ ಸಜ್ಜನ್ ಸರ್ ಅಂತೇಳಿ. ಇವರು ಕಲಾ ಮಾಧ್ಯಮದಲ್ಲಿ ಆಲ್ರೆಡಿ ನಾವು ಸಂದರ್ಶನ ಮಾಡಿದ್ದೀವಿ ಸಜ್ಜನ್ ಸರ್ದು. ಅವರ ಬೇಲ್ದಕಾಯಿ ಹಣ್ಣಿನ ಬೆಳೆಗಾರವರು. ಬೇಲ್ದಕಾಯಿ ಜ್ಯೂಸನ್ನು ಮಾಡ್ತಾರೆ. ಅದು ತುಂಬ ಆಂಟಿಬಯೋಟಿಕ್. ಅದು ಬೇಲದ ಹಣ್ಣಿನ ಗುಣಗಳು ತುಂಬ ಸಮೃದ್ಧವಾಗಿದೆ. ಸೊ ಸರ್ ಇವತ್ತು ನಮಗೆ RR ನಗರದಲ್ಲಿ ಸಿಕ್ಕಿದ್ದಾರೆ. ಸರ್, ಏನು ವಿಶೇಷ ತಾವು ಇಲ್ಲಿ ರೈತ ಸಂಘದ ಸಂತೆಯಲ್ಲಿ? ರೈತ ಸಂಘ ನಮಗೆ ಬಹಳ ಹತ್ತಿರ ಒಂದು ಸಂಬಂಧ ಮೊದಲಿಂದನೂ ಇತ್ತು. ಅದು ಈಗ ಇಲ್ಲಿ RR ನಗರದಲ್ಲಿ ಮೇಳ ಮಾಡಬೇಕಾದ್ರೆ ನನ್ನ ಮಗಗೆ ಪರಿಚಯ ಆಯಿತು. ನಾನು ಬಂದೆ ಅವನ ಜೊತೆಗೆ. ಆವಾಗ ನಮ್ಮ ರೈತರ ಹಳಬರೆಲ್ಲ ಭಾಳ ಜನ ನನಗಿಲ್ಲಿ ಸಿಕ್ಬಿಟ್ರು. ಈಗ ಪ್ರತಿ ವಾರನೂ ನಾವು ಈ RR ನಗರಕ್ಕೆ ನಮ್ಮ ವಸ್ತುಗಳನ್ನ ತಗೊಂಡು ಇಲ್ಲಿ ಬರ್ತಾಯಿದ್ದೀವಿ. ಈ ಬೆಂಗಳೂರು ಒಂದು ಜನತೆಗೆ ನಾವೇನು ಬೇಲದ ಹಣ್ಣು ಅಂತ ಹೇಳ್ತಾ ಇದ್ವಿ, ಅಲ್ಲಿಗೆ ಸೀಮಿತ ಆಗಿತ್ತು. ಇವಾಗ ಅದನ್ನ ವಿಸ್ತರಿಸಲಿಕ್ಕೆ ಒಂದು ಸಹಕಾರ ಸಿಕ್ಕಿದೆ ನಮಗೆ. ಇವಾಗ ನೋಡಿ, ಅತಿ ಹೆಚ್ಚು ಬಿಸಿಲು. ಈ ಬಿಸಿಲಿನ ಬೇಗೆಯ ತಾಪವನ್ನು ತಣಿಸಲು ನಮ್ಮ ಬೇಲದ ಹಣ್ಣಿಂದು ಜ್ಯೂಸು ಇಲ್ಲಿ ಸುಜೀವನ್ ಅಂತ ಮಾಡ್ತಾ ಇದ್ದಾರೆ. ನಾವು ಅವ್ರು ಮಾಡಿದ್ದು ನಾವು ಮಾಡಬಾರ್ದಂತ ನಾವು ಬೇಲದ ಹಣ್ಣಿನ ಪೇಸ್ಟ್ ಮಾಡಿದ್ದೀವಿ. ಪೇಸ್ಟು ಅಂತಂದರೆ ಬೇಲದ ಹಣ್ಣು, ಸಾವಯವ ಬೆಲ್ಲ, ಆ ತಿರುಳು ಮತ್ತು ಸಾವಯವ ಬೆಲ್ಲ, ಆಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ, ಜೀರಿಗೆ, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕಿರ್ತೀವಿ. ಅದನ್ನು ಪೇಸ್ಟ್ ರೆಡಿ ಮಾಡಿಬಿಟ್ಟು ನೀವೇ ನಿಮ್ಮ ಮನೆಯಲ್ಲಿ ಬೇಕಾದಾಗ ಆ ಪೇಸ್ಟನ್ನು ನೀರಲ್ಲಿ ಹಾಕಿ ಕದಡಿದರೆ ಜ್ಯೂಸ್, ಹಾಗೆ ತಿಂದರೆ ಪೇಸ್ಟ್, ದೋಸೆ ರೊಟ್ಟಿಗೆ ಹಚ್ಚಿದರೆ ಜಾಮ್. ಇಲ್ಲಿದೆ, ನೋಡ್ಬೋದು. ಅದನ್ನು ಸವಿತಾ ಅದನ್ನು ನೋಡ್ತಾ ಮಾತಾಡ್ಬೋದು. ಒಂದು ನಿಮಿಷ ಬನ್ನಿ. ನಾವು ಬಿಸಿಲಲ್ಲಿ ಬಂದಿದ್ದೀವಿ. ಈಗ ಸರ್ ಬೇಲದ ಹಣ್ಣಿನ ಪೇಸ್ಟ್ ಕೊಡ್ತಾರಂತೆ, ಅದನ್ನು ತಿಂದುಬಿಟ್ಟು ಇನ್ನೂ ಡಿಟೇಲ್ ಆಗಿ ರೈತ ಸಂಘದ ಸಂತೆ ಬಗ್ಗೆ ಮಾತಾಡೋಣ. ಇದು ಬೇಲದ ಹಣ್ಣಿನ ಪೇಸ್ಟು. ಎಲ್ಲರೂ ಒಂದೇ ಮಾಡಬಾರ್ದು, ಎಲ್ಲರೂ ಇಲ್ಲಿ ಬದುಕಬೇಕಲ್ಲ. ಎಲ್ಲರೂ ಜೊತೆಗಿರೋದೇ ಪರಸ್ಪರ ದೇವೋಭವ. ಈಗ ಒಬ್ಬರು ಮಾಡಿದ್ದು ಇನ್ನೊಬ್ರು ಮಾಡೋದಕ್ಕಿಂತ ಅದ್ರಾಗೆ ನಾವು ಇನ್ನೊಂದು ವೆರೈಟಿ ಮಾಡ್ಬೋದು ಅಂತ. ಈಗ ನೋಡಿರಿ, ಇದು ಬೇಲದ ಹಣ್ಣಿನ ಪೇಸ್ಟು. ಎಲ್ಲರೂ ಭಾಳ ಖುಷಿಯಿಂದ ತಿಂತಾರೆ, ಮಕ್ಕಳು ತಿಂತಾರೆ, ಎಲ್ಲರೂ ತಿನ್ಬೋದು. ಇದು ಚೆನ್ನಾಗಿದೆ ಅಂತ. ಇದು ನೀವು ಸ್ವಲ್ಪ ಟೇಸ್ಟ್ ಮಾಡಿ. ನೀರಿನಲ್ಲಿ ಹಾಕಿ ಕದಡಿದರೆ ಜ್ಯೂಸ್ ಇದು. ಹಾಗೆ ತಿಂದರೆ ಪೇಸ್ಟ್. ಇದು ಬಿಸಿಲಿನ ದಾಹನ ಕಮ್ಮಿ ಮಾಡುತ್ತೆ. ಮಕ್ಕಳಿಗೆಲ್ಲ ಇವರಿಗೆ ಚಪಾತಿ ದೋಸೆಗೆ ಹಚ್ಚಿ ಕೊಟ್ಬಿಟ್ರೆ ಭಾಳ ಕುಣುಕಂತ ತಿಂದ್ಬಿಡ್ತಾರೆ. ಭಾಳ ರುಚಿಯಾಗಿರುತ್ತೆ ದೋಸೆ, ರೊಟ್ಟಿ, ಚಪಾತಿಗೆ. ಮಕ್ಕಳಿಗೆ ಪೇಡ ಕೊಡ. ಏನೇನು ಪ್ರಾಡಕ್ಟ್ ಇದೆ ಸರ್ ನಿಮ್ಮ ಹತ್ರ? ಸರ್, ಇಲ್ಲಿ ನಮ್ಮಲ್ಲಿ ಮನೆಯಲ್ಲಿ ನಾವು ಒಂದು 20 ರಿಂದ 30 ಪ್ರಾಡಕ್ಟ್ ಮಾಡ್ತೀವಿ. ಎಲ್ಲವೂ ಇಲ್ಲಿ ತಂದಿಲ್ಲ ನಾವು. ಇಲ್ಲಿ ಕೆಲವು ತಂದಿದ್ದೀವಿ. ಈಗ ಇದ್ರ ಹೆಸರು
ಪೇಡ ತಗೊಳ್ಳಿ. ಹಾಂ ನೋಡಿ, ಇದನ್ನ ಎಷ್ಟು ಖುಷಿಯಿಂದ ತಗೊಂತಾರೆ ಪೇಡ. ಇದನ್ನು ನೀವು ಒಂದು ತಗೊಳ್ಳಿ ಮೇಡಮ್ ಅವರೇ. ಇದು ದೇಶಿ ಗೀರು ಹಾಕದ ಹಾಲು, ಸಾವಯವ ಬೆಲ್ಲ, ತೆಂಗಿನಕಾಯಿ ಹಾಲು ಹಾಕಿ ಮಾಡಿರ್ತಕ್ಕಂಥ ಪೇಡ ಇದು. ಇದಕ್ಕೆ ಸಜ್ಜನ್ ಪೇಡ ಅಂತ ಮಕ್ಕಳು ನಾಮಕರಣ ಮಾಡಿದ್ದಾರೆ. ಇದು ರೆಸಿಪಿ ನಂದೇ. ಯಾಕಂತಂದರೆ ಈ ಸೀಕ್ರೆಟು ಪೇಟೆಂಟ್ಗಳು ನಮಗೆ ಭಾಳ ಸಂಕಟಗಳು ತರ್ತವೆ. ನಾನು ಎಲ್ಲಿ ಮಧ್ಯಪ್ರದೇಶದಿಂದ ಗೀರು ಆಕಳ ತಂದುಬಿಟ್ಟೆ. ಬೆಂಗಳೂರಲ್ಲಿ ನೋಡಿದರೆ ಅವತ್ತು 80 ರೂಪಾಯಿ ಹಾಲು, ಇಲ್ಲಿ ನಮ್ಮ ಊರಲ್ಲಿ ನೋಡಿದರೆ 25 ರೂಪಾಯಿ. ನಾನೊಂದು 50 ರೂಪಾಯಿಯನ್ನು ಪಡಿಬೇಕಲ್ಲ. ಒಂದು ವರ್ಷ ನಾವು ಹಾಲಿನ ಒಂದು ಉತ್ಪನ್ನದ ಕಳ್ಕೊಂಡಿದ್ವಿ. ಅಂದರೆ ಅವನು ತರಕ್ಕಂಥ ಶ್ರಮ ಪಟ್ಟದ್ದು, HF ಜರ್ಸಿದ್ದವು ಮಾರಿದ್ದು ಇದೆಲ್ಲ. ಆದರೆ ಒಂದು 50-60 ರೀಚ್ ಆಗಬೇಕಲ್ಲ ಅನ್ನೋ ಒಂದು ಭಾವದಲ್ಲಿ ಯೋಚನೆ ಮಾಡಿ ನಾವು ಹುಬ್ಬಳ್ಳಿ ಧಾರವಾಡ ಪೇಡ ಮಾಡ್ತಾಯಿದ್ರಲ್ಲ, ಪೇಡ ಮಾಡೋದು ಹೇಳ್ಕೊಡ್ರಿ ಅಂದರೆ ಸೀಕ್ರೆಟು ಪೇಟೆಂಟು ಬಿಸ್ನೆಸ್ಸು ಹೇಳ್ಕೊಡಲ್ಲ ಅಂತ ಹೇಳ್ಬಿಟ್ರು. ನನಗೆ ಅವಾಗ ಮಹಾಭಾರತದ ಒಂದು ಕತೆ ನೆನಪಾತು. ಏಕಲವ್ಯಿಗೆ ದ್ರೋಣಾಚಾರ್ಯ ಹೇಳ್ಕೊಟ್ಟಿದ್ದಿಲ್ಲಲ್ಲ. ಆಗ ನಾನೇ ಒಂದು ಪೇಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಬಂದೆ. ಆವಾಗ ನಮ್ಮ ಹೋಮ್ ಮಿನಿಸ್ಟ್ರು ಒಂದು 8 ದಿನ ಬೈದರು. ದಿನ ಹಾಲು ಕೆಡಿಸ್ತಿದ್ನಲ್ಲಮ್ಮ, ಹೆಂಗೆ ತಡ್ಕೊಳ್ತಾರೆ, ಬೈತಾ ಇದ್ರು. ಲಾಸ್ಟ್ಗೆ ಈ ರೆಸಿಪಿ ಸಿಕ್ತು. ಇವಾಗ ಅವ್ರು ಮಾಡ್ತಾರೆ, ನಾವು ಮಾರ್ತೀವಿ. ಅಂದರೆ ಈ ಸೀಕ್ರೆಟ್ಗಳು ಸ್ವಲ್ಪ ಲೀಕ್ಔಟ್ ಆಗಬೇಕು, ಜನಸಾಮಾನ್ಯರ ಹತ್ರಕ್ಕೆ ಹೋಗ್ಬೇಕು. ಇವೆಲ್ಲವೂ ಏನೇನೋ ಕಂಡಿಡಿದವನ್ನೆಲ್ಲ ಆ ರೆಸಿಪಿ ಅನ್ನೋ ಒಂದು ದೊಡ್ಡ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಮಾರಾಟ ಆಗಿ ಚಿಕ್ಕ ಚಿಕ್ಕ ಒಂದು ಚಿಂತಕರೆಲ್ಲ ಸುಮ್ಮನೆ ಹೇಳಕ್ಕದವೇ ಹೊರ್ತು ಮಾಡೋಕ್ಕಿಲ್ಲ, ಭಾಳ ಕಷ್ಟ. ಆ ರೀತಿ ಬಂಡವಾಳ ಹಾಕೋಕ್ಕಾಗಲ್ಲ. ರೆಸಿಪಿ ಒಳ್ಳೆವು ನಮಗೆ ಸಾಮಾನ್ಯ ಜನಗಳಿಗೆ ಸಿಗಲ್ಲ. ದುಡ್ಡು ಕೊಟ್ಟವರಿಗೆ ಮಾತ್ರ ಟೆಕ್ನಾಲಜಿ ಪೇಮೆಂಟು ಈ ರೀತಿ ಆಗಿಬಿಟ್ಟು ನಮ್ಮ ಒಂದು ವ್ಯವಸ್ಥೆ ಭಾಳ ನಮ್ಮ ರೊಟ್ಟಿ ಮಾಡೋದು ಪೇಟೆಂಟ್ ಇದೆಯಾ, ಮುದ್ದೆ ಮಾಡೋದು ಪೇಟೆಂಟ್ ಇದೆಯಾ, ನಮ್ಮ ಹಳ್ಳಿಯಲ್ಲಿ ಹುಣಸೆಕಾಯಿ ಚಟ್ನಿ ಮಾಡೋದು ಪೇಟೆಂಟ್ ಇದೆಯಾ, ಹೇಳ್ಕೊಡ್ತೀವಿ ಅಂತೀವಿ. ಇವ್ರಿಗೆ ಟೆಕ್ನಾಲಜಿ ಪೇಮೆಂಟು. ನಾವು ಏನೇನೋ ಕಂಡುಹಿಡಿತೀವಲ್ಲ. ನಾನು ಅದಕ್ಕೆ ಇನ್ನು ನಾನು ಪೇಟೆಂಟಾಗಿ ಇಟ್ಕೊಂಡಿಲ್ಲ, ಲೀಕ್ಔಟೇ ಮಾಡ್ತಾ ಇದ್ದೀನಿ, ಮಾಡಿಬಿಡ್ತಾ ಇದ್ದೀವಿ. ಯಾಕಂದರೆ ಇದು ಸಂಕಟದ ವಿಚಾರ. ಈ ಪೇಟೆಂಟ್ ಅನ್ನೋದೇ ನನಗೆ ದೊಡ್ಡ ಸಂಕಟದ ವಿಚಾರ. ಸರ್ಕಸ್ ಎಲ್ಲರೂ ಮಾಡ್ತೀವಿ ಈ ವ್ಯವಸ್ಥೆ ಒಳಗಡೆ. ಏನೋ ಒಂದು ಸ್ವಲ್ಪ ದಿನ ಸರ್ಕಸ್ ಮಾಡಿದ್ದಕ್ಕೆ ಇದು ಬೇಕು, ಅಷ್ಟು ಬೇಕು, ಇಷ್ಟು ಬೇಕಂತ ಬರೀ ದಾಹಕ್ಕೆ ಹೋಗ್ಬಿಡ್ತೀವಲ್ಲ ತಾಯಿ. ಈ ರೀತಿ ನಮ್ಮ ಪೇಡ ಇವಾಗ ಇಲ್ಲಿ ಮಾರಾಟ ಆಗ್ತಾ ಇದೆ, ನಮ್ಮಲ್ಲಿನೂ ಮಾರಾಟ ಆಗ್ತಾ ಇದೆ. ದೇಶಿ ಗೀರು ಹಾಕದ ಹಾಲು, ಸಾವಯವ ಬೆಲ್ಲ, ತೆಂಗಿನಕಾಯಿ ಹಾಲು. ತಿಂದಿದ್ದೀಯಾ ಕೊಬ್ಬರಿ ಬೆಲ್ಲ ಅಂತ. ಈ ಕೊಬ್ಬರಿ ಬೆಲ್ಲ ಭಾಳ ರುಚಿ ಇರ್ತದೆ. ಕಾಯಿ ಹಾಲು ಎಂಬುದು ಹಿಂದೆ ನಮ್ಮ ಯಜಮಾನರು ಈ ಆಕಳುಗಳು ದೊಡ್ಡ ದೊಡ್ಡ ಹಾಲು ಕರಿತಕ್ಕಂಥ ಆಕಳುಗಳು ಇರದೇ ಇದ್ದಾಗ ಸಂಭ್ರಮಾಚರಣೆಗಳಲ್ಲಿ ಕಾಯಿ ಹಾಲು ಅಂತ ಉಪಯೋಗ ಮಾಡ್ತಿದ್ವಿ, ತೆಂಗಿನಕಾಯಿ ಹಾಲನ್ನ. ಅದನ್ನು ಹಾಲಿನ ಒಂದು ಗುಣಧರ್ಮ ಇದೆ ಅಂತ. ಅದರಲ್ಲಿ ಲಾರಿಕ್ ಆಸಿಡ್ ಜಾಸ್ತಿ ಇರುತ್ತೆ, ಅದರಲ್ಲಿ ವರ್ಜಿನ್ ಕೋಕೋನೆಟ್ ಆಯಿಲನ್ನು ಮಾಡ್ತಾರೆ. ಈ ರೀತಿ ಆ ಕಾಯಿ ಹಾಲನ್ನ ದೇಶಿ ಆಕಳದ ಹಾಲಿಗೆ ಸೇರಿಸಿದ್ದೀನಿ. ಅದಕ್ಕೆ ಸಾವಯವ ಬೆಲ್ಲದ ಸ್ವಾದ ಕೊಟ್ಟಿದ್ದೀನಿ. ಇದಕ್ಕೆ ಸಜ್ಜನ್ ಪೇಡ ಅಂತ ರೆಸಿಪಿ ನಿಂದೆ ಅಪ್ಪ ಅಂತ ನಮ್ಮ ಮಕ್ಕಳು ಹೆಸರಿಟ್ಟಿದ್ದಾರೆ. ಈ ರೀತಿ ನಮ್ಮದು ಶೇಂಗಾ ಬೆಳೀತಕ್ಕಂಥ ಪ್ರದೇಶ. ಈ ಶೇಂಗಾ ಹೋಳಿಗೆ ಮಾಡಿದ್ದೀವಿ. ಮಕ್ಕಳಿಗೆ ಭಾಳ ಪ್ರಿಯವಾಗಿರ್ತಕ್ಕಂಥ ಈ ಒಂದು ಹುಣಸೆ ನಾಡು ಅಂದರೆ ನಮ್ಮ ಕೂಡ್ಲಿಗೆ. ಅಲ್ಲಿ ಹುಣಸೆಯಲ್ಲಿ ಒಂದು ಈ ಲಾಲಿಪಪ್ಪು ಟೈಪ್ ಮಾಡಿದ್ದೀವಿ ನಾವು. ಇವಕ್ಕೊಂದು ಹೊಸ ಹೆಸರಿಟ್ಟಿದ್ದೀನಿ, ಮೈಂಡ್ ಫ್ರೆಶ್ ಅಂತ. ಮೈಂಡ್ ಫ್ರೆಶ್, ಡೈಜೆಷನ್ ಫಾಸ್ಟ್, ಗ್ಯಾಸ್ಟ್ರಿಕ್ ಔಟ್ ಅಂತ. ಇವು ಕೊಳ್ಳಿ, ಮಕ್ಕಳಿಗೆ ಕೊಡ್ರಿ. ಇದಕ್ಕೆ ತುಪ್ಪ ಹಚ್ಚಿರ್ತೀವಿ, ಭಾಳ ರುಚಿಯಾಗಿರುತ್ತೆ. 9 ಸಂಬಾರ ದಿನಸುಗಳು ಹಾಕಿ ಕುಟ್ಟಿ ಮಾಡಿರ್ತೀವಿ. ನಮ್ಮ ಸ್ನೇಹಿತರದ್ದು ಮಿಲೆಟ್ಸ್ ಎಲ್ಲ ತಂದಿದ್ದೀವಿ. ಈ ಬೆಟ್ಟದ ನೆಲ್ಲಿಕಾಯಿ ಬೆಳಿತೀವಿ, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದ್ದೀವಿ, ಬೇಲ್ದಣ್ಣಿನ ಜಾಮ್ ಮಾಡಿದ್ದೀವಿ. ಆಮೇಲೆ ಇವು ಸಿರಿಧಾನ್ಯಗಳು ಇವೆಲ್ಲ ನಮ್ಮ ಸ್ನೇಹಿತರು, ನಾನು ಬೆಳೀತಾ ಇಲ್ಲ, ಇಲ್ಲಿ ಯಾರು ತಂದಿಲ್ಲ ಅಂತ ತಂದಿದ್ದೀವಿ. ಇವು ಚಟ್ನಿ ಪುಡಿಗಳಿವು. ಇದು ಶೇಂಗಾ, ನಮ್ಮ ತಾಲೂಕಿನ ಶೇಂಗಾ ಮುಖ್ಯವಾದ ಅಗಸೆ. ಅದು ಶೇಂಗಾ ಚಟ್ನಿ ಪುಡಿ ಎಲ್ಲಿದೆ? ಇದು ಶೇಂಗಾ, ಇದು ಬೆಟ್ಟದ ನೆಲ್ಲಿಕಾಯಿ, ಅಡಿಕೆ. ಹೀಗೆ ಈ ಬೇಲದ ಹಣ್ಣಿಂದ ಚಟ್ನಿ ಪುಡಿ ಮಾಡಿವೆ. ಚಟ್ನಿ ಪುಡಿ ಕೊಡ್ಬಾರ, ಬೇಲದ ಹಣ್ಣು ಬರ್ತಲ್ಲ ಅದ್ರದ್ದು ಚಟ್ನಿ ಪುಡಿ ಮಾಡಿದ್ದೀವಿ. ಅದವರು ಬೇಲ್ದಣ್ಣಿ ಚಟ್ನಿ ಪುಡಿ ಟೇಸ್ಟ್ ನೋಡಿ. ಅಗಸೆ ಪುಡಿ ಗೊತ್ತು, ಪುಡಿ ಗೊತ್ತು. ಬೇಲದ ಹಣ್ಣಿಂದು ಚಟ್ನಿ ಪುಡಿ ಇದನ್ನ ಟೇಸ್ಟ್ ಮಾಡಿ. ಇದು ಒಳ್ಳೆ ರುಚಿಯಾಗೂ ಇರುತ್ತೆ. ಹೌದು. ಇದು ಶುಗರ್ ಪೇಷಂಟು ನಮ್ಮ ಪೇಸ್ಟ್ ಕೊಟ್ಟರೆ ತಿನ್ನಲ್ಲ.
ಈ ಚಟ್ನಿ ಪುಡಿ ಯೂಸ್ ಮಾಡಿ ಅಂತ ಕೊಡ್ಬೋದಲ್ಲ ಒಟ್ಟಿಗೆ. ಅನ್ನಕ್ಕೆ ಚೆನ್ನಾಗಿದೆ ಇದನ್ನು ಅವ್ರ ದೇಹದ ಒಳಗಡೆ ಹೋಗ್ಲಿಕ್ಕೆ ನಾವು ಏನೆಲ್ಲ ತಂತ್ರಗಳು ರೂಪಿಸಬೇಕು. ಬೇಲದ ಹಣ್ಣು ಅದ್ಭುತ ಔಷಧಿಗಳ ಭಂಡಾರ. ಅದಕ್ಕೆ ಈ ಬೇಲದ ಹಣ್ಣಿನ ಚಟ್ನಿ ಪುಡಿನೂ ಮಾಡಿದೀವಿ. ಬೇಲದ ಹಣ್ಣನ್ನು ಗ್ರಾಹಕರಿಗೆ ಕೊಡ್ತೀವಿ, ಪ್ರಾಡಕ್ಟು ಕೊಡ್ತೀವಿ, ಬೇಲದ ಹಣ್ಣು ಕೊಡ್ತೀವಿ. ಡೈರೆಕ್ಟ್ ಬೇಕಾದರೂ ತಗೊಂಡು ಹೋಗ್ಬೋದು. ಈಗ ಬೇಸಿಗೆ ಕಾಲದಲ್ಲಿ ಬೇಲ ಅದ್ಭುತ ಔಷಧಿಗಳ ಭಂಡಾರ. ಇದರಲ್ಲಿ ಪೆಕ್ಟಿನ್ ಅನ್ನೋ ರಾಸಾಯನಿಕ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಿಮೆನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ತಂಪುಕಾರಕ, ನಂಜುಹರ, ಪಿತ್ತಹರ ಎಲ್ಲ ಈ ಜನಗಳು ಸ್ವೀಕರಿಸ್ತಾ ಇದ್ದಾರೆ. ನಾವು ಸ್ವಲ್ಪ ಸುಭದ್ರರಾಗ್ತಾ ಇದ್ದೀವಿ. ನನಗೆ ಖುಷಿ ಆಗ್ತದೆ ಸರ್ ನಿಮ್ಮ ಮಾತು ಕೇಳ್ಕೊಂಡು. ಅಂದ್ರೆ ರೈತರಿಗೆ ತಾವು ಬೆಳೆಯ ಒಂದು ಗುಣಗಳು ಏನಿದೆ ಅಂತ ಗೊತ್ತಾಗೋದಿದೆಯಲ್ಲ, ದೊಡ್ಡ ವಿಷಯ ಅಲ್ವ ಅದರ. ಅದು ತಿಳ್ಕೊಂಡ್ರೆ ಅದನ್ನ ನಾವು ಪ್ರಾಡಕ್ಟ್ ಮಾರೋದಕ್ಕೆ ತುಂಬಾ ಈ ಬೆಳೆಗಳು ವಿಸ್ತರಿಸಬೇಕಾಗಿದೆ. ಕಪಿತ್ತ ಜಂಬೂ ಫಲಸಾರ ಭಕ್ಷಿತ ಅನ್ನೋದು ಒಂದು ಮಂತ್ರ. ಇದು ನಾವು ಮಾಡಿದ್ದೇನಲ್ಲ, ಇಡೀ ದೇಶಕ್ಕೆ ಎಲ್ಲ ಜನಗಳಿಗೆ ಗೊತ್ತಿರೋ ಮಂತ್ರ. ಕಪಿತ್ತ ಅಂದರೆ ಬೇಲದ ಹಣ್ಣೆ. ಇದು ಅದ್ಭುತ ಔಷಧಿಗಳ ಭಂಡಾರ ಆಗಿರೋದ್ರಿಂದ ಇದನ್ನೊಂದು ವಾಣಿಜ್ಯ ಬೆಳೆಯಾಗಿ ಸರ್ಕಾರ ಇವೆಲ್ಲ ಸ್ವೀಕರಿಸಬೇಕು. ಇನ್ನು ಮೈನರ್ ಫ್ರೂಟ್ಸ್ ಅಂತ ಹಿಂದೆ ಕಟ್ಟಿಬಿಟ್ಟಿದ್ದಾರೆ. ಮೇಜರ್ ಫ್ರೂಟ್ ಆಗಬೇಕು. ಈ ನೇರಳೆ, ಬೇಲ, ಬೆಟ್ಟದಲ್ಲಿ ನಮ್ಮ ದೇಶದ ಹಣ್ಣುಗಳು, ನಮ್ಮ ದೇಶದ ಬೆಳೆಗಳು ಇವನ್ನೇ ವೈಭವೀಕರಿಸಲೇ ಇಲ್ಲ. ಇವೆಲ್ಲವೂ ವೈಭವೀಕರಿಸಿದರೆ ನಮ್ಗೆ ಇಷ್ಟೊಂದು ಶುಗರು BP ಬರಲಿಕ್ಕೂ ಆಸ್ಪದ ಇದ್ದಿಲ್ಲ. ಆಹಾರನೇ ಔಷಧಿ ಅಲ್ಲ. ಅನೇಕ ಕಾಯಿಲೆಗಳಿಗೆ ಮದ್ದು ಬೇಲದ ಹಣ್ಣು. ಇದು ಬರೀ ಗಣಪತಿಗೊಂದೇ ಪ್ರಿಯ ಅಲ್ಲ. ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಗಣಪತಿ ಮಂತ್ರ. ಇದು ಶಿವನಿಗೂ ಪ್ರಿಯ, ರುದ್ರಾಭಿಷೇಕದಲ್ಲಿ ಬೇಕು ಅಂತ. ಲಕ್ಷ್ಮಿಗೂ ಪ್ರಿಯ, ದೀಪಾವಳಿಗೆ ಬೇಕು ಅಂತ ಬರ್ತಾರೆ. ಆಮೇಲೆ ಇಲ್ಲಿ ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತಾರೆ. ಆವಾಗ ವಿಷ್ಣುವಿಗೂ ಪ್ರಿಯ. ಆಮೇಲೆ ಕೊಡಚಿ ವೀರಭದ್ರ ಸ್ವಾಮಿ ಜಾತ್ರೆಯಲ್ಲಿ ಬೇಲದ ಹಣ್ಣಿಂದೇ ಜಾತ್ರೆ. ಆಮೇಲೆ ದುರ್ಗಾದೇವಿ ದೇವಸ್ಥಾನ ಅಂತ ಮಹಾರಾಷ್ಟ್ರದಲ್ಲಿ ಇದು ಪ್ರಸಾದ ಕೊಡ್ತಾರೆ. ಒಂದು ದತ್ತಪೀಠದಲ್ಲಿ ಇದನ್ನ ಬರ್ಪಿನ ಪ್ರಸಾದ ಅಂತ ಕೊಡ್ತಾರೆ. ಎಲ್ಲ ದೇವರಿಗೂ ಪ್ರಿಯವಾದ ಹಣ್ಣು ಬೇಲದ ಹಣ್ಣು. ಆ ರೂಪಗಳೇ ನೀವು ಅದನ್ನು ಚೆನ್ನಾಗಿ ಉಪಯೋಗ ಮಾಡಿ ಅನ್ನೋ ಒಂದು ಚಿಂತನೆ ಇದೆ. ಈ ಉತ್ತರ ಕರ್ನಾಟಕದ ಭಾಗಕ್ಕೆ ಇದನ್ನು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಿದರೆ ನಾವು ಸುಭದ್ರರಾಗ್ತೀವಿ. ನಾವೆಲ್ಲ ಬರೀ ಅಗ್ರಿಕಲ್ಚರ್ ನಂಬಿಕೆ ಬಿಟ್ಟು ಹಾಳಾಗಿದ್ದೀವಿ. ಅದ್ರ ಜೊತೆಗೆ ಗಿಡ ಮರ ಆಧಾರಿತ ಕೃಷಿನೂ ಆಗಬೇಕು. ಆ ಗಿಡ ಮರ ಅಂದರೆ ಬರದಲ್ಲಿ ಭದ್ರವಾಗಿ ಉಳಿತತ್ತಿದ್ದು ಉತ್ತರ ಕರ್ನಾಟಕಕ್ಕೆ ಒಂದು ಯೋಗ್ಯವಾದ ಒಂದು ಆ ವಾಣಿಜ್ಯ ಬೆಳೆ ಇದು ಆದಾಗ ಅಲ್ಲಿ ಉತ್ತರ ಕರ್ನಾಟಕದ ರೈತರು ಈ ಬೆಂಗಳೂರು, ಮಂಗಳೂರು, ಮಲೆನಾಡಿಗೆ ವಲಸೆ ಬೇಕಾಗಿಲ್ಲ, ಅಲ್ಲೇ ಇರ್ಬೋದು. ಅಂದರೆ ಇವು ಪಂಚಭೂತಗಳನ್ನು ಸ್ವೀಕರಿಸಿ ರೈತನ ಆದಾಯನ ಹೆಚ್ಚು ಮಾಡ್ತವೆ. ಇಲ್ಲಿ ವೆಚ್ಚಗಳು ಕಡಿಮೆ ಆಗ್ತವೆ. ಕೃಷಿಯಲ್ಲಿ ವೆಚ್ಚವನ್ನು ತಗ್ಗಿಸುವ ತಂತ್ರಗಳು ನಿರ್ಮಾಣ ಆಗಬೇಕಾಗಿದೆ. ಈ ವೆಚ್ಚವನ್ನು ತಗ್ಗಿಸುವ ತಂತ್ರಗಳು ಅಂತಂದರೆ ಗಿಡ ಮರಗಳು ಮಾತ್ರ. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಅಗ್ರಿಕಲ್ಚರ್ ನಿರಂತರ ಇನ್ವೆಸ್ಟ್ಮೆಂಟು. ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಈ ಮರ ಗಿಡಗಳು. ಆಮೇಲೆ ಬರೀ ಮೇಂಟೆನೆನ್ಸು, ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ. ಹೀಗೆ ನಮ್ಮ ಉತ್ತರ ಕರ್ನಾಟಕದ ರೈತರು ಈ ಬೇಲದ ಬೆಳೆಯನ್ನು ವಾಣಿಜ್ಯ ಬೆಳೆಯಾಗಿ ಮಾಡ್ಕೊಳ್ಳೋದು ಒಳ್ಳೆಯದಂತ ಈ ಮೂಲಕ ತಮಗೂ ಮಾತಾಡ್ತಾ ಇದ್ದೀನಿ. ನಮಸ್ತೆ ತಾಯಿ. ಧನ್ಯವಾದ. ಈಗ ಸರ್, ಇದು ರೈತ ಸಂಘದ ಸಂತೆ ಅಲ್ವಾ? ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಹೌದು. ಹೇಗೆ ಅಲ್ಲಿ ನಿಮ್ಮ ಊರಲ್ಲೇ ಮಾರ್ಬೋದಾಗಿತ್ತಲ್ಲ, ಅಥವಾ ಇಲ್ಲಿ ಬಂದರೆ? ಹಳ್ಳಿಯಲ್ಲೇ ಇದ್ದೀನಿ. ನಮ್ಮ ಹಳ್ಳಿಯಲ್ಲಿ ಎಷ್ಟು ಖರ್ಚಾಗುತ್ತೆ ನಂದು, ಅದ್ರ ಬೇರೆ ಹೊಸ ಬೆಳೆ ಬೇಲದಣ್ಣು. ಎಷ್ಟು ಕೊಡ್ಬೋದು ನಾನು? ಸ್ವಲ್ಪ ಅಲ್ಲಿನೂ ಮಾಡ್ತಾ ಇದ್ದೀವಿ. ನಮ್ಮ ಹೊಲದಲ್ಲೇ ಒಂದು ಶಾಪ್ ಮಾಡಿದ್ದೀವಿ, ಅಲ್ಲಿನೂ ವಿತರಿಸ್ತಾ ಇದ್ದೀವಿ. ಇಲ್ಲಿ ಈ ಚಿಂತನೆಗಳು, ಈ ಬೆಳೆಗಳು ಇನ್ನೂ ಜನಗಳ ಹತ್ರಕ್ಕೆ ಹೋಗ್ಬೇಕಲ್ಲ. ನಾವು ನಿಂತು ನೀರು ಆಗಬಾರ್ದಲ್ಲ, ಹರಿಯ ನೀರು ಆಗಬೇಕು. ಹರಿಯ ನೀರು ಆಗಬೇಕಂದ್ರೆ ಈ ರೀತಿ ಇರ್ತಕ್ಕಂಥ ಅವಕಾಶಗಳು ತಮ್ಮ ಬಾಳಿನಲ್ಲಿ ಬೆಳಕು ಚೆಲ್ಲುತ್ತವೆ ಅಂತೆ ಅವಕಾಶಗಳು. ಇದೊಂದು ನಮಗೆ ಅವಕಾಶ ಇಲ್ಲಿಗೆ ಬಂದಿರೋದಕ್ಕೆ. ಆಮೇಲೆ ನಾವು ವಿಷಮುಕ್ತವಾಗಿ ಸಾವಯವದಲ್ಲೇ ಮಾಡ್ತಾ ಇರೋದ್ರಿಂದ ಇವರಿಗೂ ನಮಗೂ ಸಂಪರ್ಕ ಆಯಿತು. ನಮ್ಮದು ಅನ್ನೋ ಒಂದು FPO ಕಡೆಯಿಂದ ಈ ರೈತ ಸಂತೆ ನಡೀತಾ ಇದೆ. ಇದು ಚುಕ್ಕಿ ನಂಜುಂಡ ಸ್ವಾಮಿಯವರು ಇದ್ರ ಕನಸು ಮಾಡಿದರು. ರೈತರದು ಇವತ್ತಿಗೂ ರೈತ ಅನ್ನ ಮತ್ತು ಪ್ರಾಣ ಎರಡೂ ಕೊಡ್ತಾನೆ. ಅನ್ನ ಅಂದರೆ ಆಹಾರ, ಪ್ರಾಣ ಅಂದರೆ ಆಕ್ಸಿಜನ್ನು. ನಮ್ಮ ಹೊಲಗಳೆಲ್ಲ ಆಕ್ಸಿಜನ್ ಫ್ಯಾಕ್ಟ್ರಿಗಳು ಆದ್ರೂ ನಾವು ಅದಕ್ಕೆ ರಾಯಲ್ಟಿನೂ ಕೇಳಿಲ್ಲ, ಎಲ್ಲ ಫ್ರೀಯಾಗಿ ಕೊಟ್ಟಿದ್ದೀವಿ. ಹೌದಾ ರೈತರು? ಆದರೆ ರೈತನಿಗೆ ಒಂದು ಕಾಯಕ ಗೌರವ ಬೆಲೆ ಅಂತ ಒಂದು ಬೇಕು. ಆ ಬೆಲೆನೂ ಸಿಕ್ಕಿಲ್ಲಲ್ಲ. ಅದಕ್ಕೆ ನಾವು ಹೀನಾಯ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಕಾನೂನಾತ್ಮಕವಾಗಿ ಇಷ್ಟೇ ಸ್ಯಾಲ್ರಿ ಬೇಕು, ಇಷ್ಟೇ ಬೇಕು ಅಂತ ಪಡಿತಕ್ಕಂಥ ಸೌಲಭ್ಯ ಇದೆ. ಆದರೆ ರೈತನಿಗೆ ಎಲ್ಲದು ಅವನಿಗೆ ಪರಿಕರಗಳನ್ನು ಬಳಸ್ತಕ್ಕಂಥದ್ದು, ನನ್ನ ಬೀಜ ತಗ, ನನ್ನ ಗೊಬ್ಬರ ತಗ, ನನ್ನ ಔಷಧಿ ತಗ ಅಂತ ಅಂದ್ಕೊಂಡು ಒಂದು ನಿಗದಿತ ಬೆಲೆ ಮಾಡಿಬಿಟ್ಟು ಅವನ ತಲೆ ಮೇಲೆ ಭಸ್ಮಾಸುರನ ಹಸ್ತ ಇಟ್ಟುಬಿಟ್ಟಿವಲ್ಲ ತಾಯಿ ನಾವು.
ಅದಕ್ಕೆ ನಾವೇನು ಇಲ್ಲಿ ಸಾವಯವ ಕೃಷಿಕರೆಲ್ಲ ಇಲ್ಲಿ ಬಂದಿರೋದೆಲ್ಲ ನಿಮಗೆ ವಿಷಮುಕ್ತವಾದ ಆಹಾರ ನಾವು ಕೊಡೋಕೆ ನಿಂತಿದ್ದೀವಿ. ನಿಮ್ಮ ಆರೋಗ್ಯದ ರಕ್ಷಣೆ ನಮ್ಮದು, ನಮ್ಮ ಆರ್ಥಿಕ ರಕ್ಷಣೆ ನಿಮ್ಮದು. ಆರ್ಥಿಕ ರಕ್ಷಣೆ ನಿಮ್ಮದು, ಬಳಕೆದಾರರೇ ನಮ್ಮ ದೇವರುಗಳಲ್ಲ. ಆ ದೇವರುಗಳು ನಮ್ಮನ್ನು ಇಲ್ಲಿ ಚೆನ್ನಾಗಿ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ಈ ವಸ್ತುಗಳನ್ನ ಸ್ವೀಕರಿಸ್ತಾ ಇದ್ದಾರೆ. ಹೀಗೆ ಒಂದು ಇಲ್ಲಿ ರೈತ ಈಗ ರೈತದ ಸ್ವತಂತ್ರ ಸಂಗ್ರಾಮದಲ್ಲಿ ಇದು ಒಂದು ಪಾರ್ಟ್ ನಮ್ಮದು. ರೈತನಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರ್ಬೋದು, ರೈತನಿಗೆ ಸ್ವಾತಂತ್ರ್ಯ ಇಲ್ಲ. ತನ್ನ ಬೀಜ ಕಳ್ಕೊಂಡ, ತನ್ನ ಎಲ್ಲ ಚಿಂತನೆಗಳು ಕಳ್ಕೊಂಬಿಟ್ಟ. ಆದರೆ ಅಂಥದ್ರಲ್ಲಿ ಒಂದೊಂದು ಕುಡಿಗಳು ಅಲ್ಲಲ್ಲಿ ರಾಜ್ಯದಲ್ಲಿ ಈ ರೀತಿ ಬೆಳಗ್ತಾ ಇದ್ದಾರೆ. ನಾವು ಇದು ಸ್ವತಂತ್ರ, ನಮ್ಮದೇ ಸ್ವತಂತ್ರ, ನನ್ನದೇ ಬೀಜ, ನನ್ನದೇ ಬೆಲೆ, ನನ್ನದೇ ಮಾರಾಟ. ಇಲ್ಲಿ ನೋಡಿ, ನಂದೇ ಬೆಳೆ, ನಾನೇ ಮಾರಾಟಗಾರ, ನಾನೇ ರೇಟ್ ಫಿಕ್ಸ್ ಮಾಡೋದು ಅಂತ ಒಂದು ಕಾಯಕ ಗೌರವ ಬೆಲೆ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ನಿಮಗೂ ಹೊರೆ ಆಗಬಾರ್ದು, ನಮಗೂ ಹೊರೆ ಆಗಬಾರ್ದು ಅಂತ ಈ ರೀತಿ ರೈತ ಕಂಪ್ನಿಗಳ ಉದ್ಧಾರಕ್ಕಾಗಿ ನಮಗೆಲ್ಲದು ಮಾಡಿಬಿಟ್ರು ಜನ. ರೈತರ ಉದ್ಧಾರಕ್ಕೆ ಆಗಲಿಲ್ಲ. ಇಂಥ ಒಂದು ಅದ್ಭುತವಾಗಿ 50 ದಶಲಕ್ಷ ಟನ್ ಇರ್ತಕ್ಕಂಥ ಇಳುವರಿನ 350 ದಶಲಕ್ಷ ಟನ್ ಮಾಡಿಬಿಟ್ಟ. ಎಲ್ಲ ಜಾಣರ ಮಾತು ಕೇಳಿ ರೈತ. ಆದರೆ ಅವನು ಚೆನ್ನಾಗದಾನ ಅಂದರೆ ಇವತ್ತು ಸುಸೈಡ್ ಮಾಡೋ ಪರಿಸ್ಥಿತಿ ಬಂದಿದೆಯಲ್ಲ. ಯಾಕೆ ಅಂತಂದಾಗ ಅವನಿಗೆ ಜೋಬ್ ಖಾಲಿ ಮಾಡೋ ತಂತ್ರಗಳೇ ಸಿಕ್ವೆಲ್ಲ. ಗೊಬ್ಬರದ ಹೆಸರಿನಲ್ಲಿ, ಔಷಧಿ ಹೆಸರಿನಲ್ಲಿ, ಬೀಜದ ಹೆಸರಿನಲ್ಲಿ ಅವನ್ನೆಲ್ಲ ಖಾಲಿ ಮಾಡಿಕೆ ಮಧ್ಯೆ ಆಯ್ತು. ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಬೆಳೆದ, ರೇಟ್ ಸಿಗಲಿಲ್ಲಲ್ಲ ತಾಯಿ. ಈಗ ನೋಡಿ, ನಮ್ಮ ಏರಿಯಾ ಮೆಕ್ಕೆಜೋಳ ಚೆನ್ನಾಗಿ ಬೆಳೆದಿದ್ದಾರೆ. ಹಿಂದಿನ ವರ್ಷ 2000 ಚಿಲ್ಲರೆ ಇತ್ತು, ಈ ವರ್ಷ ಹೆಚ್ಚು ಬೆಳೆದರೆ ಅಂತ 1000 ಚಿಲ್ಲರೆ ಆಯಿತು. ಅವನು ಏನು ಮಾಡಬೇಕು ಈ ರೀತಿ ಆದಾಗ? ಎಲ್ಲ ಬರೇ ಈ ರೀತಿ ರೈತನ ತಲೆ ಮೇಲೆ ಭಸ್ಮಾಸುರನ ಹಸ್ತಗಳೇ ಆಗಿದ್ದಾವಲ್ಲ. ಇಲ್ಲಿ ಆಶೀರ್ವಾದದ ಹಸ್ತ ನಡೀತಾ ಇದೆ ರೈತರಿಗೆ. ಅಂದರೆ ರೈತರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ. ನಾವು ಕೇಳಿದ ಒಂದು ಕಾಯಕ ಗೌರವ ಬೆಲೆ ಕೊಡ್ತಾ ಇದ್ದೀರಿ ಬೆಂಗಳೂರಿನವರು. ಹೀಗಾಗಿ ನಮ್ಮನ್ನು ಸಮೃದ್ಧಿಯಾಗಿ ಮಾಡಲಿಕ್ಕೆ ನೀವು ಕಾರಣ. ನಾವು ಈ ರೀತಿ ಸಮೃದ್ಧತೆ ಕಡೆಗೆ ಒಂದು ಚೂರು ಹೆಜ್ಜೆ ಹಾಕಿದರೆ, ನಾವು ಚೆನ್ನಾಗಿದ್ದರೆ ನಿಮ್ಗೆ ಇನ್ನೂ ಒಳ್ಳೇದು ಕೊಡೋಕ್ಕೆ ಇನ್ನೂ ಬೇರೆ ಬೇರೆ ಕಡೆನೂ ಇಂಥವೆಲ್ಲ ಆಗಬೇಕು. ಇಲ್ಲೇನು ಒಂದು ಪ್ರಾಯೋಗಿಕವಾಗಿ ಒಂದು ಇಲ್ಲಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಾನಾ ಕಡೆ ಇದಾಗಬೇಕು ಅಂತಲೂ ಯೋಚನೆಯೂ ಇದೆ. ಇದು ಸಮೃದ್ಧಿಯಾಗಿ ಆಗಲಿಕ್ಕೂ ಸಾಧ್ಯ ಇದೆ. ನಾವು ರೈತರನ್ನ ಜೋಡಿಸ್ಲಿಕ್ಕೆ ನಾವು ನಮ್ಮಲ್ಲಿ ಸಾವಯವ ಕೃಷಿ ಪಾಠ ಹೇಳ್ತಾ ರೈತರನ್ನ ಒಬ್ಬೊಬ್ಬರನ್ನೇ ಸೇರಿಸ್ತಾ ಇದ್ವಿ. ಅಲ್ಲಿ ನೋಡಿ, ಅಲ್ಲಿ ರಾಂಪುರದ ತಂಡ ಅಲ್ಲಿ ಬಂದಿದೆ. ನಾನು ಆ ಊರಿಗೆ ಹೋಗಿ ಆ ರಾಂಪುರದ ರೈತರಿಗೆ ಮನವರಿಸಿದೆ. ಇಲ್ಲೊಂದು 3-4 ಜನ ಸಾವಯವ ಕೃಷಿಕರು ಉಗಮ ಆದರು. ಅದೇ ರೀತಿ ಅಲ್ಲಿ ಒಬ್ಬ ಹುಡುಗ, ಅವನ್ನ ನಾವು ಸೇರಿಸಿದ, ಅವ್ರ ಹೊಲ್ದಕ್ಕೆ ಹೋದೆ, ಸಾವಯವದ ಬಗ್ಗೆ ಮಾತಾಡಿದೆ. ಅವನು ಇಲ್ಲಿ ಬಂದು ಮಾರಾಟ ಮಾಡ್ತಾ ಇದ್ದಾನೆ, ಸುಭದ್ರ ಆಗ್ತಾ ಇದ್ದಾರೆ. ಅವರೆಲ್ಲ ಒಳಗಡೆ, ಅವ್ರ ಮನೆ ಒಳಗಡೆ ಹೋಗಿ ಮಾತಾಡಿದಾಗ ಅವ್ರಿಗೆ ಬರೀ ಸಂಕಟದ ವಿಚಾರಗಳೇ ಇದ್ವು. ಮನೆಗೆ ಎಲ್ಲರೂ ದುಡಿತಾರೆ, ಎಲ್ಲರೂ ಕಷ್ಟಪಡ್ತಾರೆ, ಆದರೆ ಅವನಿಗೆ ಬೆಲೆ ಸಿಕ್ಕಿಲ್ಲ. ತಮ್ಮ ಸಾಲಗಳು ಕಡಿಮೆ ಆಗಿಲ್ಲ. ಈ ಸಾಲಗಳಿಂದ ವಿಮುಕ್ತಿ ಆಗಬೇಕಂದ್ರೆ ಒಂದು ಕಾಯಕ ಗೌರವ ಬೆಲೆ ಬೇಕು ರೈತನಿಗೆ. ಈ ಕಾಯಕ ಗೌರವ ಬೆಲೆ ಎಲ್ಲಿವರೆಗೆ ಸಿಗೋದಿಲ್ಲ ಅಲ್ಲಿವರೆಗೆ ರೈತರು ಉದ್ಧಾರ ಆಗೋದು ಕಷ್ಟ ಇದೆ. ಆ ಕಾಯಕ ಗೌರವ ಬೆಲೆ ಈ ಬೆಂಗಳೂರಿಗರು ನೀವು ನಮಗೆ ಕೊಡ್ತಾ ಇದ್ದೀರಿ. ನಾವು ಈಗ ಸಮೃದ್ಧ ಆಗ್ತಾ ಇದ್ದೀವಿ. ಒಂದು ಒಳ್ಳೆ ಆತ್ಮವಿಶ್ವಾಸ ನಮ್ಮ ರೈತರಲ್ಲಿ ಮೂಡಿದರೆ ಪ್ರತಿ ವಾರ ಶನಿವಾರ ಇಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ಸಾಯಂಕಾಲದ 5 ಗಂಟೆವರೆಗೂ ನಡೀತದೆ ತಾಯಿ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಹರೀಶ್ ಅಂತ ಹೇಳಿ. ಯಾವ ಊರಿಂದ ಬಂದಿದ್ದೀರಿ? ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಕೊಟ್ರಕೋಟಿಗೆ ಗ್ರಾಮ. ಹೆಂಗೆ ಸಿಕ್ತು ಕಾಂಟ್ಯಾಕ್ಟ್ ಇದ್ರದ್ದು ನಿಮಗೆ? ಮೇಡಮ್, ಇದಕ್ಕೆ ನಮ್ಮ ಶರ್ಮಣ್ಣ ಅವರು, ತಿಪ್ಟೂರು ಶರ್ಮಣ್ಣ ಅಂತ ಇದ್ದಾರೆ. ಶರ್ಮಣ್ಣ ಅವ್ರ ಸ್ನೇಹಿತರು ಬಂದು ನಮ್ಮ ಬ್ರದರ್ ರಾಘವೇಂದ್ರ ಪ್ರಸಾದ್ ಮೇಲೆ, ಇಬ್ಬರು ಅವರು ಫ್ರೆಂಡ್, ಕ್ಲಾಸ್ಮೇಟ್. ಅವ್ರು ನನಗೆ ಸಜೆಸ್ಟ್ ಮಾಡ್ತಾರೆ, ಈ ಥರ ರೈತರ ಸಂತೆ ನಡೆಯುತ್ತೆ, ಪ್ಯೂರ್ ಆರ್ಗಾನಿಕ್ ಸಂತೆ ನಡೆಯುತ್ತೆ, ನೀನು ಅಲ್ಲಿ ವಿಸಿಟ್ ಮಾಡು. ಫಸ್ಟ್ ಅವರು ಕೆಲವೊಂದು ಕ್ರಮಗಳಿದ್ದಾವೆ, ಅಲ್ಲಿ ವಿಧಾನಗಳನ್ನ, ವಿಚಾರಗಳನ್ನ ತಿಳಿದು ಆ ಥರ ನೀನು ಬೆಳೆದಿದ್ದೆ ಆದರೆ ಇಲ್ಲೊಂದು ಪ್ಲಾಟ್ಫಾರ್ಮ್ ಸಿಗುತ್ತೆ, ನೀವು ಮಾರ್ಕೆಟಿಂಗ್ ಮಾಡ್ಬೋದು ಅಂತೇಳಿ ನನಗೆ ಗೈಡ್ ಮಾಡ್ತಾರೆ. ಅವ್ರನ್ನ ಫಾಲೋಅಪ್ ಮಾಡ್ಕೊತ ಹೋದಾಗ ಒಂದು ವಾರ ಫಸ್ಟು ನಾನು ಈ ಸಂತೆಗೆ ವಿಸಿಟ್ ಮಾಡಿ ಇಲ್ಲಿ ವಿಚಾರಗಳನ್ನೆಲ್ಲ ತಿಳಿದು ಇಲ್ಲಿ ಯಾವ ಥರ ಮೊಟ್ಟೆನ ಬೆಳಿಬೇಕು, ನಾವು ಬೆಳೀತಾ ಇದ್ದಿದ್ದ ವಿಧಾನನೇ ಬೇರೆ, ಈ ಸಂತೆಗೆ ಬೆಳೀತಾ ಇರೋ ವಿಧಾನನೇ ಬೇರೆ. ಮೇಡಮ್, ನಾವೆಲ್ಲ ಮುಂಚೆ ಫೀಡ್ನ ಯೂಸ್ ಮಾಡ್ತಿದ್ವಿ. ಈ ನಮ್ಮ ರೈತರ ಸಂತೆ ಬಂದು ಭೂಮಿಗೆ ವಿಷ ಹಾಕಲ್ಲ ಅನ್ನೋದು ಮೇನ್ ಕಾನ್ಸೆಪ್ಟು, ನಮ್ಮ ಸಂತೆದು ಮೇನ್ ಕಾನ್ಸೆಪ್ಟ್ ಬಂದು. ಎರಡನೇದು, ನಾವು ಬೆಳೆದಿರೋ ಬೆಳೆನ ನಾವೇ ಬಂದು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಎರಡನೇ ಕಾನ್ಸೆಪ್ಟು. ಇದನ್ನು ವಿಚಾರಗಳು ಮಾಡಿದಾಗ ಮುಂಚೆ ನಾವೆಲ್ಲ ಕಂಪ್ನಿಲಿ ಸಿಗೋ ಫೀಡ್ಗಳನ್ನ ತಂದು
ನಮ್ಮ ಕೋಳಿಗಳಿಗೆ ಹಾಕ್ತಿದ್ವಿ, ಪ್ರೊಡಕ್ಷನ್ ಬರ್ತಿತ್ತು, ಮಾರ್ಕೆಟಿಂಗ್ ಮಾಡ್ತಿದ್ವಿ. ಮುಂಚೆ ಒಂದು ಕಂಪ್ನಿ ಕೊಡ್ತಾ ಇದ್ವಿ. ಸರಿ, ನಮ್ಮ ಸಂತೆ ಕಾನ್ಸೆಪ್ಟ್ ಏನು ಬರುತ್ತೆ, ಪ್ಯೂರ್ ಆರ್ಗಾನಿಕ್ಕಾಗೆ ಕೋಳಿ ಮೊಟ್ಟೆನ ಬೆಳಿಬೇಕು. ರಾಗಿ, ಅಕ್ಕಿ ನುಚ್ಚು, ಜೋಳದ ನುಚ್ಚು, ಕಪ್ಪೆ ಚುಪ್ಪು, ಸೋಯಾ ಇವನ್ನೆಲ್ಲ ತಗೊಂಬಂದು ಒಂದು ಮಿಲ್ ಮಾಡಿಸಿದ್ರೆ ₹1 ಪರ್ kgಗೆ ಕಾಸ್ಟ್ ಮಾಡ್ತಾರೆ. ಫೀಡ್ ಮಾಡಿ ಅದನ್ನು ಕೋಳಿಗಳಿಗೆ ಹಾಕಿ ಬೆಳೆದಿರುವಂಥ ಮೊಟ್ಟೆಗಳಿದ್ದು ಪ್ಯೂರ್ ನಾಟಿ ಎಕ್ಸ್ ಅಂತೇಳಿ ನಾವು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತೀವಿ. ಬಟ್ ಅದ್ರ ನಿಮಗೆ ಅದ್ರದ್ದು ಪ್ರಾಡಕ್ಟ್ ಹೇಗಿತ್ತು, ಈಗ ಈ ಥರ ಮಾಡ್ತಿರಲ್ಲ? ಹಾಂ ಮೇಡಮ್, ಅದರಲ್ಲಿ ಏನಾಗೋದು, ಪೂರ್ಣವಾಗಿ ಮೊಟ್ಟೆ ತಿನ್ನೋವಾಗ ಕನ್ಸ್ಯೂಮರ್ ಅಂದರೆ ಬಳಕೆದಾರರಿಗೆ ಅದು ಬಳಸೋವಾಗ ಸ್ಮೆಲ್ ಬರೋದು. ನಮ್ಮ ಮೊಟ್ಟೆಲಿ ಯಾವುದೂ ಸ್ಮೆಲ್ ಇಲ್ಲ. ಒಂದು. ಎರಡನೇದು, ನಮ್ಮದು ಮುಂಚೆ ಪ್ರೊಡಕ್ಷನ್ ಬಂದು 100 ಕೋಳಿಗೆ 60 ರಿಂದ 65 ಮೊಟ್ಟೆ ಬರೋದು. ಇವತ್ತು ಬರ್ತಾ ಇರೋದು 40 ರಿಂದ 45. ಬಟ್ ವ್ಯತ್ಯಾಸ ಏನಂದರೆ, ಅವತ್ತು ಬೆಳೆ ಜಾಸ್ತಿ ಇತ್ತು, ಬೆಲೆ ಕಡಿಮೆ ಇತ್ತು. ಇವತ್ತು ಬೆಲೆ ಜಾಸ್ತಿ ಇದೆ, ಬೆಳೆ ಕಡಿಮೆ. ನಮ್ಮ ಸಂತೆನೇ ಸೂಪರು, ನನಗಿದೇ ಇಷ್ಟ ಆಗುತ್ತೆ. ಇವತ್ತು ನಮ್ಮ ಮನೆ ಮಕ್ಕಳಿಗೆಲ್ಲ ನಾವು ಇದೇ ಮೊಟ್ಟೆ ಕೊಡ್ತಿದ್ದೀವಿ, ಮೊದಲನೇದು. ಎರಡನೇದು ಏನಂದರೆ, ನಾವು ಮುಂಚೆ ಇದ್ದಿದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟಿಗೂ ಇವತ್ತಿಗೂ ಭಾಳ ಸುಧಾರಣೆ ಆಗಿದೆ. ಪ್ರತಿ ವಾರ ಸಂತೆ ಮುಗಿಸಿ ಮನೆಗೆ ಹೋದಾಗ ಫೈನಾನ್ಷಿಯಲಿ ಅಕೌಂಟಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ. ಮುಂಚೆ ಎಲ್ಲ ಬ್ಯಾಲೆನ್ಸ್ ನೋಡ್ತಲೇ ಇರಲಿಲ್ಲ. ಸೊ ಇವತ್ತು ನಮ್ಮ ಸಂತೆ ನಮಗೆ ನಮ್ಮ ಜೀವನಕ್ಕೆ ತುಂಬ ಆಧಾರವಾಗಿ. ಬಟ್ ಜನಗಳಿಗೆ ಒಳ್ಳೆ ಮೊಟ್ಟೆ ಕೊಡ್ತೀವಿ ಅನ್ನೋ ಒಂದು ಆತ್ಮತೃಪ್ತಿನೂ ಇರುತ್ತಲ್ಲ? ಖಂಡಿತ ಇದೆ ಮೇಡಮ್. ಸ್ಟಾರ್ಟಿಂಗು ಇದು 42ನೇ ವಾರ. ನಾನು ಮೊಟ್ಟೆ ಸ್ಟಾರ್ಟ್ ಮಾಡಿದಾಗ ಸಂತೆಯಲ್ಲಿ ಮೊಟ್ಟೆ ಕೊಡ್ತಾ ಇದ್ದಿದ್ದು 600 ಮೊಟ್ಟೆ. ಇವತ್ತು 2800 ಮೊಟ್ಟೆ ನನಗೆ ಸಂತೆಯಲ್ಲಿ ಮಾರ್ಕೆಟಿಂಗ್ ಆಗ್ತಾಯಿದೆ. ಆಮೇಲೆ ಪ್ರೀ ಬುಕ್ ಕೊಡಿ, ಎಲ್ಲ ಬುಕ್ಕಿಗೆ ಬರೆದು ಹೋಗ್ತಾರೆ. ನನಗೆ ಇಷ್ಟಿಷ್ಟು ಮೊಟ್ಟೆ ಬೇಕು ಅಂತ ರಿಸರ್ವ್ ಮಾಡಿ ಕೊಟ್ಟೋಗೋಷ್ಟು ಮಟ್ಟಿಗೆ ಸಂತೆಗೆ ಒಳ್ಳೆ ಮೊಟ್ಟೆ ಕೊಡ್ತಿದ್ದೀವಿ ಅನ್ನೋದು ಖುಷಿ ನಮಗೂ ಇದೆ. ಬಳಕೆದಾರರಿಗೆ ನಾವು ಅಷ್ಟು ಚೆನ್ನಾಗಿರೋ ಸಿಗ್ತಿದೆ ಅನ್ನೋ ಖುಷಿನೂ ಅವ್ರಿಗೂ ಇದೆ. ಪ್ರತಿ ವಾರ ಬರ್ತೀರಿ? ಹೌದು ಮೇಡಮ್, ಯಾವ ವಾರನೂ ಮಿಸ್ ಇಲ್ಲ, ಪ್ರತಿ ವಾರನೂ ಬರ್ತೀವಿ. ಮೊಟ್ಟೆ ಸ್ಟಾಲ್ ನಿಮ್ದೊಂದೇ ಇದೆಯಾ, ಬೇರೆನೂ ಇಲ್ಲ ಮೇಡಮ್, ಒಂದೇನೆ. ನಮ್ಮ ಸಂತೆಯಲ್ಲಿ ಯಾರೂ ಸಹ ಒಬ್ಬರು ಮಾಡಿದ್ನ ಮತ್ತೆ ಮಾಡೋಂಗಿಲ್ಲ. ಈಗ ನಾವು ಮೊಟ್ಟೆ ಕೊಡ್ತಿದ್ದೀವಿ ಅಂದರೆ ಪರಿಪೂರ್ಣವಾಗಿ ಮೊಟ್ಟೆ ಮಾತ್ರ ನಾನು ಕೊಡಬೇಕು, ಬೇರೆ ವಸ್ತು ನಾನು ಮಾರ್ಕೆಟೇ ಮಾಡೋಂಗಿಲ್ಲ. ಅವರು ಬೇರೆ ಒಂದು ಮಾಡ್ತಾವ್ರೆ ಅಂದರೆ ನಾನು ಅದನ್ನು ಮಾಡೋಂಗಿಲ್ಲ. ಆ ಥರ. ಒಳ್ಳೇದಾಗಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.